ಅರಕ ಬಿಂದಿಗೆ ನಾ ನೀರಿಗೆ ಹೋಗುವೆ ತಾರೆ ಬಿಂದಿಗೆ
ನಮ್ಮ ವಾದ್ಯ ವೃಂದದವ್ರಿಗೆ ಬರಲಿ ಜೋರ್ ಚಪ್ಪಾಳೆ. ಅಮೇಝಿಂಗ್, ಥ್ಯಾಂಕ್ ಯು. ರಮ್ಯಾ, ಹಾಯ್, ಆರಾಮ? ಆರಾಮ, ಓಕೆ. ಹೇಳಿ ಅರ್ಚನಾ ಮ್ಯಾಮ್. ಎಷ್ಟು ಚೆಂದ ಕಾಣ್ತಿದ್ಯಮ್ಮ ಇವತ್ತು. ತುಂಬ ಒಂಥರ ನಾರ್ತ್ ಇದ್ರದ್ದು ಕಡೆ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಬಹಳ ಬಹಳ ಒಳ್ಳೆಯ ಪ್ರಯತ್ನ. ನಿನ್ನ ಕಂಫರ್ಟ್ ಝೋನಿಂದ ಈಚೆ ಬಂದು ಒಂದು ಬೇರೆ ಶೈಲಿಯ ಹಾಡು, ಅದರಲ್ಲಿ ಬಹಳಷ್ಟು ಗಮಕಗಳೆಲ್ಲ ಇರೋವಂಥ ಒಂದು ದಾಸರ ಪದವನ್ನು ಹಾಡಿದ್ಯಾ ಇವತ್ತು. ನಿನ್ನ ಪ್ರಯತ್ನಕ್ಕೆ ನಾನು ಶಭಾಷ್ ಖಂಡಿತ ಹೇಳ್ತೀನಿ. ಗಮಕಗಳಲ್ಲಿ ಇನ್ನೊಂದು ಸ್ವಲ್ಪ ಫ್ರೀ ಫ್ಲೋ ಇರಬೇಕಿತ್ತು, ಈಸಲ್ಲಿ ಹಾಡಬೇಕಿತ್ತು. ಹಲವಾರು ಕಡೆ ಶಾರ್ಪ್ ಕೂಡ ಆಯಿತು. ಆಮೇಲೆ ನೀನು ಕೊನೆಯಲ್ಲಿ ಸ್ವರ ಹಾಕಿದೆಯಲ್ಲ, ಸ್ವರ ಪ್ರಸ್ತಾರ, ಅದು ನೀನೇ ಮಾಡ್ಕೊಂಡಿದ್ದ, ಯಾರಾದರೂ ಹೇಳ್ಕೊಟ್ಟಿದ್ದ? ಇಲ್ಲ, ನಾನು ಕೇಳಿದ್ದು ಒಬ್ಬರು ಸಾಂಗಲ್ಲಿ. ಅವರು ಇದೇ ಸ್ವರಗಳನ್ನ ಹಾಡಿದ್ರಾ? ಅವರು ಸೇಮ್ ಹಾಡಿದ್ರು. ಓಹೋ. ಯಾಕಂದರೆ ಸ್ವರಸ್ಥಾನ ಈ ರಾಗದಲ್ಲಿ ದೈವತ ಇಲ್ಲವೇ ಇಲ್ಲ. ಸಗ ಮಪ ನಿಸ ಸಾನಿ ಪಮ ಗ ಗ ಸ ಅಷ್ಟೇ ಇರೋದು. ಅದರಲ್ಲಿ ನಿಸನಿ ಪನಿ ಪಮ ಪಮ ಗ ಮ ಗ ಆ ಹಾಡಬೇಕಿತ್ತು ನೀನು. ನಿಸನಿ ಧನಿ ದ ಹಾಡ್ದಿ, ಧ ಇಲ್ಲ ಅಲ್ಲಿ. ಸೊ ಅದೊಂದು ಸ್ವಲ್ಪ ನನಗೆ ಹೊಡೆದಂಗಿತ್ತು. ಅದು ಬಿಟ್ಟರೆ ನೀನು ಕೊನೆಯ ಚರಣ ಅಲ್ಲಿ ಮಾಡಿದಂತಹ ಗಮಕಗಳೆಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ ಕೂತ್ಕೊಂಡು ಚೆನ್ನಾಗಿ ಬಂತು. ಮೊದಲಿಗೆ ನಾದಾರ ಅಲ್ಲೆಲ್ಲ ಸ್ವಲ್ಪ ಫ್ರೀ ಫ್ಲೋ ಇರಲಿಲ್ಲ, ಅಂದರೆ ಹಿಡಿದು ಬರ್ತಾ ಇದೆ ಅಂತ ಅನ್ನಿಸ್ತಿತ್ತು. ಆಮೇಲೆ ನೀನು ಖರಜ್ ಮಾಡಬೇಕು, ಖಂಡಿತವಾಗ್ಲೂ ನೀ ಖರಜ್ ಮಾಡಲೇಬೇಕು. ಯಾಕಂದರೆ ನಿಂದು ವೆರಿ ಪವರ್ಫುಲ್ ವಾಯ್ಸು. ಆಮೇಲೆ ನೀನು ಸ್ವಲ್ಪ ಎಲ್ಲ ಲೋವರ್ ಆಕ್ಟೈವಿನ ಹಾಡುಗಳನ್ನು ಆರಿಸ್ಕೊಂಡು ಹಾಡ್ತೀಯ. ಸೊ ನಿನಗೆ ಖರಜ್ ಮಾಡಿದರೆ ಲೋವರ್ ನೋಟ್ಸ್ ಹೋದಾಗ ಇನ್ನೂ ಕ್ಲಾರಿಟಿ ಬರುತ್ತೆ. ಆಮೇಲೆ ರೇಂಜ್ ಕೂಡ ಇಂಪ್ರೂವ್ ಆಗುತ್ತೆ ಖರಜ್ ಮಾಡೋದ್ರಿಂದ. ತಾರೆ ಬಿಂದಿಗೆಯ ಹಾಡುವಾಗ ಅಂತ ಆ ಥರ ಭಾಸವಾಗ್ತಾಯಿತ್ತು ಕೇಳುವಾಗ. ತಾರೆ ಬಿಂದಿಗೆಯ ಬಿಂದಿಗೆ ನಾನಿರಿ ಹೋಗುವೆ, ತಾರೆ ಬಿಂದಿಗೆಯ ಸೊ ಆ ಕ್ಷೇತ್ರಗಳಲ್ಲೆಲ್ಲ ನೀನು ಕೆಲಸ ಮಾಡಿದರೆ ಇನ್ನೂ ಅದ್ಭುತವಾದ ಗಾಯಕಿ ಆಗ್ತೀಯ ನೀನು. ನಾನು ಅವತ್ತೇ ಹೇಳಿದ ಹಾಗೆ ಜನಪದ ಕ್ಷೇತ್ರಕ್ಕೆ ನೀನೊಂದು ಅತೀ ದೊಡ್ಡ ಕೊಡುಗೆ ಆಗ್ತೀಯ ಅಂತ ನಾನು ಹೇಳೋದು. ಆಮೇಲೆ ರಂಗಗೀತೆಗಳ ಕ್ಷೇತ್ರಕ್ಕೂ ಕೂಡ ಹೇಳಿ ಮಾಡಿಸ್ದಾಗಿದೆ. ಈ ಎಲ್ಲ ಒಂಚೂರು ಕ್ಷೇತ್ರಗಳಲ್ಲಿ ಇನ್ನೊಂದು ಸ್ವಲ್ಪ ಕೃಷಿ ಮಾಡಬೇಕು. ಆಲ್ ದ ಬೆಸ್ಟ್, ಒಳ್ಳೆ ಎಫರ್ಟ್ ಹಾಕ್ಬೇಕು. ಥ್ಯಾಂಕ್ ಯು ಮ್ಯಾಮ್. ಬೆಂಗಲ್ ಸರ್. ರಮ್ಯಾ ಅವರೇ, ನೋಡಯ್ಯ ಕ್ವಾಯ್ಟಲಿಂಗವೇ ಹಾಡುಗಳು ಅಂತೂ ಅದ್ಭುತವಾಗಿ ಮೂಡಿಬರ್ತವೆ ನಿಮ್ಮ ಕಂಠದಲ್ಲಿ. ಅಂದರೆ ಇದು ಒಂದು ಕ್ಲಾಸಿಕಲ್ ಟಚ್ಚಲ್ಲೂ ನೀವು ಆಡಿ ಪ್ರೂವ್ ಮಾಡಿದ್ರಿ. ಇದು ದಾಸರ ಪದ ಕ್ಲಾಸಿಕಲ್ ಟಚ್ ಇದೆಯಲ್ಲ ಮೇಡಮ್, ಇದು ಸ್ವಲ್ಪ ಕ್ಲಾಸಿಕಲ್ ಟಚ್ ಇದೆ. ರಂಗಗೀತೆ ಶೈಲಿ ಇದನ್ನು ಜನಪದ ಗೀತೆಯಲ್ಲಿನೂ ಬಳಸ್ಕೊಳ್ತಾರೆ. ಒಂದು ರೀತಿ ಫಾಸ್ಟು, ಸ್ವಲ್ಪ ಟ್ಯೂನು ಸ್ವಲ್ಪ ಫಾಸ್ಟ್ ಮಾಡಿ ತಾರಕ ಬಿಂದಿಗೆ ನಾ ನೀರಿಗೆ ಹೋಗುವೆ ಅನ್ನೋದು ಜನಪದ ಗಾಯಕರು ಹಾಡಿರೋದನ್ನು ಕೇಳಿದ್ವಿ, ಭಾವಗೀತೆಗಳಲ್ಲೂ ಹಾಡ್ತಾರೆ. ಇದನ್ನು ನೀವೊಂದು ರೀತಿ ಮೆಲೋಡಿಯಾಗಿ ತೊಗೊಂಡೋದ್ರಿ, ಒಂದು ರೀತಿ ಕ್ಲಾಸಿಕಲ್ ಟಚ್ಚಲ್ಲಿ ಚೆನ್ನಾಗಿ ಹಾಡಿದಿರಿ. ರಂಗಗೀತೆಗಳಂತೂ ಅದ್ಭುತವಾಗಿ ನಿಮ್ಮ ಕಂಠ ಹೊಂದಿದೆ. ಅದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸ್ತುತಪಡಿಸಿ ನೀವು. ಒಳ್ಳೆಯದಾಗಲಿ ನಿಮಗೆ.
ಥ್ಯಾಂಕ್ ಯು ಸರ್. ಮುಂದಿನ ಸರ್. ರಮ್ಯಾ ಭಾಳ ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿದ್ರಿ. ಪದಗಳನ್ನೆಲ್ಲ ಕರೆಕ್ಟಾಗಿ ಹಾಡಿದ್ರಾ, ಎಲ್ಲಾದರೂ ಮಿಸ್ ಹೊಡೆದ್ರಾ? ಇಲ್ಲ, ಕರೆಕ್ಟಾಗಿ ಕರೆಕ್ಟಾಗಿ ಹಾಡಿದ್ರಾ? ಹಾಂ ಸರ್. ನೆನೆಸ್ಕೊಳ್ಬೋದಾ? ಎಲ್ಲಿ? ಹೌದಾ? ಆಮೇಲೆ ಇನ್ನೆಲ್ಲಿ ಹೇಳ್ಬೋದಾ? ತಾರಕ ಬಿಂದಿಗೆ ಅಂತ ಎಲ್ಲ ಕಡೆ ಹಾಡ್ತಿದ್ರಿ, ಒಂದು ಕಡೆ ಬಿಂದಿಗಿ ಅಂತ ಹಾಡಿದ್ರಿ. ಕಾಮಿನಿಯರ ಕೂಡೆ ಕಂದವಾಡೆನು, ಕಾಮಿನಿಯರ ಕೂಡೆ ಕಂದವಾಡೆನು, ತಾರೆ ಬಿಂದಿಗೆಯ ತಾರಕ ಬಿಂದಿಗೆ, ತಾರಕ ಬಿಂದಿಗೆ, ತಾರಕ ಬಿಂದಿಗೆ ನಾನಿರೆ ಹೋಗುವೆ ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ. ಅಲ್ವಾ? ಅದು ಗೊತ್ತಿಲ್ಲದೆ ಬಂದುಬಿಟ್ಟಿರುತ್ತೆ ಅಲ್ವಾ? ಗಮನ ಹರಿಸ್ಬೇಕಷ್ಟೆ, ಬೇರೇನಿಲ್ಲ. ನೀವು ಹಾಡಬೇಕು ಅಂತ ಹಾಡಿ, ತಪ್ಪು ಹಾಡಬೇಕು ಅಂತಲ್ಲ, ಅದು ನಿಮ್ಗೆ ಗೊತ್ತಿಲ್ಲದೇ ಬಂದುಬಿಟ್ಟಿದೆ. ಸ್ವಲ್ಪ ಅದ್ರ ಕಡೆ ಗಮನ ಹರಿಸಿ. ಈ ಹಾಡುಗಳಿಗೆಲ್ಲ ನಿಮ್ಮ ಧ್ವನಿ ಭಾಳ ಚೆನ್ನಾಗಿ ಹೊಂದುತ್ತೆ. ಈ ಥರದ ಹಾಡುಗಳು ತುಂಬ ಚೆನ್ನಾಗಿ ಹೊಂದುತ್ತೆ. ಒಳ್ಳೇದಾಗಲಿಮ್ಮ. ಒಳ್ಳೆಯ ಹಾಡನ್ನು ಆಯ್ಕೆ ಮಾಡ್ಕೊಂಡು ಹಾಡ್ತಿದ್ರಲ್ಲ, ಅದು ಭಾಳ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು ಸೊ